ತೀರ್ಥಹಳ್ಳಿಯ ವಕೀಲರ ಸಂಘದ ಸದಸ್ಯ ಮಧುಕರ್ ಮಯ್ಯ ಅವರ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದು, ಅದನ್ನು ಖಂಡಿಸಿ ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಶಿವಮೊಗ್ಗದ ಬಾರ್ ಅಸೋಸಿಯೇಷನ್ನಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪದೇ ಪದೇ ವಕೀಲರ ಮೇಲೆ ಹಲ್ಲೆ ನಡೀತಾ ಇದ್ದು, ಸೂಕ್ತ ಭದ್ರತೆ ನೀಡುವಂತೆ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಬಟ್ ತುಂಬ ದೊಡ್ಡದಾಗಿ ಹಲ್ಲೆ ಮಾಡಿದ್ದಾರೆ. ಆ ವಿಚಾರವಾಗಿ ನಮ್ಮ ಸಂಘ ಜೊತೆ ತೀರ್ಥಹಳ್ಳಿ ಸಂಘ ಮತ್ತು ನಮ್ಮ ಶಿವಮೊಗ್ಗದ ಎಲ್ಲ ಇತರ ಸಂಘಗಳು ಒಂದು ಪ್ರತಿಭಟನೆಯನ್ನು ಆಗಿದೆ. ಒಂದು ವಕೀಲರ ಮೇಲೆ ಸತತವಾಗಿ ಹಲ್ಲೆ ಆಗ್ತಿರೋದ್ರಿಂದ ಈ ವಿಚಾರ ನಮ್ಮ ತೀರ್ಥಹಳ್ಳಿ ವಕೀಲರ ಸಂಘದ ಸದಸ್ಯರಾದಂತಹ ಮಧುಕರ್ ಮಯ್ಯ ಅನ್ನೋ ಒಂದು ಯುವ ವಕೀಲರ ಮೇಲೆ ಕಚೇರಿಯಿಂದ ಕೋರ್ಟ್ ಕಡೆಗೆ ತೆರಳುತ್ತಿರುವಾಗ ಕೆಲವು ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಅವರು ಈಗಲೂ ಸಹ ನಮ್ಮ ಶಿವಮೊಗ್ಗ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಎಂಟೈರ್ ಜಿಲ್ಲಾ ವಕೀಲರ ಸಂಘ ಹಾಗೂ ಇತರ ತಾಲೂಕು ವಕೀಲರ ಸಂಘ ಆ ಒಂದು ಹಲ್ಲೆಯನ್ನು ಖಂಡಿಸಿ ಈ ದಿನ ನ್ಯಾಯಾಲಯದಿಂದ ಹೊರಗುಳಿಯುವುದರ ಮೂಲಕ ಆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಚಾರವಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರ ಕೇಳ್ಕೊಳೋದೇನೆಂದರೆ, ಸತತವಾಗಿ ಪ್ರತಿ ಸಾರಿನೂ ಸಹ ವಕೀಲರ ಮೇಲೆ ಹಲ್ಲೆ ಆಗೋದನ್ನು ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ತಾ ಇಲ್ಲ. ಸರಿಯಾದಂಥ ಕ್ರಮ ತಗೊಂಡ್ರೆ ನಾವು ವಕೀಲರು ಕಚೇರಿ ಹೋಗುವಾಗ, ಕಚೇರಿ ನಡೆಸುವಾಗ ಅಥವಾ ಇನ್ನಿತರ ಕಕ್ಷಿದಾರರ ಜೊತೆಗೆ ನಾವು ಕೆಲವು ವಿಚಾರಗಳನ್ನು ಕೇಸ್ ನಡೆಸುವಾಗ ಈ ರೀತಿಯಾಗಿ ಪದೇ ಪದೇ ನಮ್ಮ ಮೇಲೆ ಹಲ್ಲೆ ಆಗ್ತಿರೋದನ್ನು ನಾವು ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಒಂದು ಪ್ರತಿಭಟನೆ ಸಲ್ಲಿಸಿ ಇದನ್ನು ಮಾಡಬೇಕು ಅಂತ ಹಮ್ಮಿಕೊಂಡು ಈ ರೀತಿಯಾಗಿ ಜಿಲ್ಲಾಧಿಕಾರಿ ಮನವಿಯನ್ನು ಸಲ್ಲಿಸಿದ್ವಿ. ಆದ್ದರಿಂದ ಈ ಸರ್ಕಾರ ನಮ್ಮ ವಕೀಲರ ರಕ್ಷಣೆಗೆ ಕಾಯ್ದೆಯನ್ನು ರೂಪಿಸಿದೆ. ಆದರೆ ಅದನ್ನು ತುಂಬ ಮಾರಕವಾಗಿ ಅದನ್ನು ಜಾರಿ ತರಬೇಕು ಮತ್ತು ಎಲ್ಲ ಇಲಾಖೆಗಳು, ಪೊಲೀಸ್ ಇಲಾಖೆಗಳಿಗೂ ಸಹ ಈ ಒಂದು ವಿಚಾರ ವಕೀಲರಿಗೆ ಸೂಕ್ತ ರಕ್ಷಣೆ ಮತ್ತು ಅವರ ಆಫೀಸು, ಕಚೇರಿ ಮತ್ತು ಕೋರ್ಟ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇದರಲ್ಲಿ ಒಂದು ಇಂಟೆಲಿಜೆನ್ಸನ್ನು ಹಾಕಿ ಇಂಥ ಒಂದು ಹಲ್ಲೆಯನ್ನು, ಇಂಥ ಒಂದು ನಮ್ಮ ಮೇಲೆ ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ವಕೀಲರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ನಾವು ನಮ್ಮ ಶಿವಮೊಗ್ಗ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಖಂಡಿಸ್ತಾ ಇದ್ದೀವಿ. ಇದು ಆಗಿಂದಾಗೆ ನ್ಯಾಯವಾದಿಗಳ ಮೇಲೆ ಹಲ್ಲೆ ಆಗಿಂದಾಗೆ ನಡೀತಾ ಇದೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಕೆಲವೊಂದು ಸರಿ ಕ್ಲೈಂಟ್ಗಳಿಂದ ಆಗ್ತದೆ, ಕೆಲವೊಂದು ಸರಿ ಜನರಿಂದ ಆಗ್ತಾಯಿದೆ. ಅದನ್ನು ರಕ್ಷಣೆ ಬೇಕಾಗ್ತಾಯಿದೆ. ಅದಕ್ಕೆ ಒಂದು ಸಂಬಂಧಪಟ್ಟ ಕಾನೂನನ್ನು ಬಿಗಿಯಾಗಿ ತರಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಈಗ ಕಾನೂನಿದೆ, ಅದು ಅಷ್ಟು ಪರಿಣಾಮಕಾರಿಯಾಗಿಲ್ಲ. ಅದು ಪರಿಣಾಮಕಾರಿಯಾಗಿ ಮಾಡುವಂತೆ ನಾವೆಲ್ಲ ಸಂಘದ ಪದಾಧಿಕಾರಿಗಳು ಅದನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಇದನ್ನು ಕೊಟ್ಟಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಜಾಗೃತಿಯಾಗಿ ಸರ್ಕಾರದ ಮಟ್ಟಕ್ಕೆ ಗಮನ ತಂದು ನಮಗೆ ರಕ್ಷಣೆ ಒದಗಿಸೋಕ್ಕೆ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ನಮ್ಮ ತೀರ್ಥಹಳ್ಳಿ ವಕೀಲರ ಸಂಘದ ಸದಸ್ಯರಾದಂತಹ ಮಧುಕರ್ ಮಯ್ಯ ಅನ್ನೋ ಒಂದು ಯುವ ವಕೀಲರ ಮೇಲೆ ಕಚೇರಿಯಿಂದ ಕೋರ್ಟ್ ಕಡೆಗೆ ತೆರಳುತ್ತಿರುವಾಗ ಕೆಲವು ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ.